ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ 2.5 ವರ್ಷ ಆಗ್ತಾ ಇದ್ದು ಸಂಪುಟ ಪುನರ್ರಚನೆಯ ಕೂಗು ಶುರುವಾಗಿದೆ. ಶಾಸಕರು ಮಂತ್ರಿ ಸ್ಥಾನಕ್ಕಾಗಿ ಲಾಬಿ ಶುರು ಮಾಡಿದ್ರೆ ಹಿರಿಯ ಸಚಿವರು ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಕಸರತ್ತು ಶುರು ಮಾಡಿದ್ದಾರೆ ಅನ್ನುವಂತಹ ಚರ್ಚೆ ಜೋರಾಗಿದೆ. ಒಂದ್ ಕಡೆ 3 ದಲಿತ ಸಚಿವರು ರಹಸ್ಯ ಸಭೆಯನ್ನ ಮಾಡಿದ್ರೆ ಇನ್ನೊಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಚಿವರಿಗೆ ಔತಣಕೂಟವನ್ನ ಏರ್ಪಡಿಸಿರೋದು ನವೆಂಬರ್ ಕ್ರಾಂತಿಗೆ ರೆಕ್ಕೆ ಪುಕ್ಕ ಸೃಷ್ಟಿಸಿದೆ. ಈ ನವೆಂಬರ್ನಲ್ಲಿ ಇದಕ್ಕೆ ಒಂದು ಅಂತಿಮ ಆಡ್ಬೋದು ಅಂತ. ತಪ್ಪೇನಿದೆ, ಡಿನ್ನರ್ ಮಾಡೋದು ತಪ್ಪೇನಿದೆ. ಕರೆದಿದ್ರೆ ಫ್ರೀಕ್ವೆಂಟ್ಲಿ 2-3 ಬಾರಿ ಮಾಡಿದ್ದಾರೆ. ಊಟಕ್ಕೂ ಕ್ರಾಂತಿಗೆ ಏನು ಸಂಬಂಧ? ಪೂರಕವಾಗಿ ಅಂತ ರೆಗ್ಯುಲರ್ ಆಗಿ ಕರೀತಾ ಇರ್ತಾರೆ. ನಮ್ಮ 3 ಜಿಲ್ಲೆಗಳ ಒಂದು ಸಮುದಾಯಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ನಾನು ಸಚಿವ ಸ್ಥಾನದ ಆಕಾಂಕ್ಷೆ ಅಂತ ಹೇಳಿವಿ, ಮಾಡೋದು ಬಿಟ್ಟದ್ದು ಹೈಕಮಾಂಡ್ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೇಳಿ ನಾನು ಹೇಳಿದ್ದೀನಿ. ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ವಾಲ್ಮೀಕಿ ಜಯಂತಿ ದಿನ ಸಿಎಂ ಸಿದ್ದರಾಮಯ್ಯ ಹೇಳಿದ ಅದೊಂದು ಮಾತೆ ಇದೀಗ ಕಾಂಗ್ರೆಸ್ ನಾಯಕರನ್ನ ನಿಂತಲ್ಲಿ ನಿಲ್ಲೋಕೆ ಬಿಡ್ತಿಲ್ಲ, ಕೂತಲ್ಲಿ ಕೂರೋದಕ್ಕೆ ಬಿಡ್ತಿಲ್ಲ. ಸಂಪುಟ ಪುನರಚನೆ ಮಾಡೋವಾಗ ನೋಡೋಣ ಅಂತ ಸಿಎಂ ಹೇಳಿದ್ದಕ್ಕೂ ಕಾಂಗ್ರೆಸ್ನಲ್ಲಿ ಆಗಲೇ ಸದ್ದು ಮಾಡುತ್ತಿದ್ದ ನವೆಂಬರ್ ಕ್ರಾಂತಿಗೂ ಒಂದಕ್ಕೊಂದು ತಾಳೆ ಹಾಕಿ ಎಲ್ಲರೂ ತಮ್ಮದೇ ಲೆಕ್ಕಾಚಾರದಲ್ಲಿ ಮುಳುಗೇಳುತ್ತಿದ್ದಾರೆ. ಇದರ ನಡುವೆಯೇ ಅಕ್ಟೋಬರ್ 13ರಂದು ಅಂದ್ರೆ ಮುಂದಿನ ಸೋಮವಾರ ಸಿಎಂ ಸಿದ್ದರಾಮಯ್ಯ ತಮ್ಮೆಲ್ಲ ಸಂಪುಟ ಸಹೋದ್ಯೋಗಿಗಳಿಗೆ ಡಿನ್ನರ್ ಮೀಟಿಂಗ್ ಏರ್ಪಾಡು ಮಾಡಿದ್ದಾರೆ. ಸರ್ಕಾರಕ್ಕೆ 2.5 ವರ್ಷ ತುಂಬುವ ಹೊತ್ತಿಗೆ ಸಂಪುಟದಲ್ಲಿ ಮಹತ್ವದ ಬದಲಾವಣೆಗಳಾಗುವ ಸುಳಿವು ಸಿಕ್ಕಿದ್ದು ಇದಕ್ಕೆ ಪೂರ್ವಭಾವಿಯಾಗಿಯೇ ಸಿಎಂ ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ ಎಂಬ ವಿಶ್ಲೇಷಣೆ ಶುರುವಾಗಿದೆ. ಡಿನ್ನರ್ ಮೀಟಿಂಗ್ನಲ್ಲಿ ಸಂಪುಟ ಪುನರಚನೆ, ಪಕ್ಷ ಸಂಘಟನೆ, ಸರ್ಕಾರದ ನಿರ್ಧಾರಗಳು, ಸರ್ಕಾರದ ಯೋಜನೆಗಳ ಜಾರಿ ಮಾಡುವ ಬಗ್ಗೆ, 5 ಗ್ಯಾರಂಟಿಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡುವುದು, ಅಭಿವೃದ್ಧಿ ಕಾರ್ಯಗಳ ಬಗ್ಗೆಯೂ ಚರ್ಚೆ ಆಗಲಿದೆ. ಹಾಗೆ ಮುಂದಿನ ಪಂಚಾಯಿತಿ ಹಾಗೂ GBA ಚುನಾವಣೆ ಬಗ್ಗೆಯೂ ಮಹತ್ವದ ಚರ್ಚೆ ನಡೆಯುವ ಸಾಧ್ಯತೆಗಳಿವೆ ಎನ್ನುವುದು ಕಾಂಗ್ರೆಸ್ ಮೂಲಗಳಿಂದ ಸಿಗುತ್ತಿರುವ ಮಾಹಿತಿ. ಅಕ್ಟೋಬರ್ 13ರಂದು ಕರೆದಿರುವ ಡಿನ್ನರ್ ಮೀಟಿಂಗ್ ಮೂಲಕ ಸಿಎಂ ಸಿದ್ದರಾಮಯ್ಯ ತಮ್ಮ ಕುರ್ಚಿ ಗಟ್ಟಿ ಮಾಡಿಕೊಳ್ಳುವ ಸಿದ್ಧತೆ ಆರಂಭಿಸಿದ್ದಾರೆ ಎಂಬ ಚರ್ಚೆಯೂ ಜೋರಾಗಿದೆ. ಹಾಗಿದ್ದರೂ ಅದೇ ಸಿಎಂ ಚೇರ್ ಮೇಲೆ ಕಣ್ಣಿಟ್ಟಿರುವ DCM DK ಶಿವಕುಮಾರ್ ಮಾತ್ರ ಡಿನ್ನರ್ ಸಭೆ ಕರೆದ್ರೆ ತಪ್ಪೇನಿದೆ, ನನ್ನನ್ನೂ ಕರೆದ್ರೆ ಹೋಗಿ ಸಲಹೆ ಕೊಡ್ತೇನೆ, ಅನಾವಶ್ಯಕವಾಗಿ ಈ ವಿಚಾರದಲ್ಲಿ ಯಾರೂ ಗೊಂದಲ ಸೃಷ್ಟಿಸುವ ಅಗತ್ಯವಿಲ್ಲ ಎಂದು ಸಂಭಾವ್ಯ ಸಿಎಂ ಬದಲಾವಣೆ ಚರ್ಚೆಯ ಬಗ್ಗೆಯೇ ಮೊದಲೇ ಸ್ಪಷ್ಟನೆ ನೀಡುವ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ನನಗೆ ಯಾವ ವಿಚಾರನೂ ಗೊತ್ತಿಲ್ಲ. ನಾವೆಲ್ಲ ಪಾರ್ಟಿಯವರು ಏನ್ ತೀರ್ಮಾನ ಮಾಡ್ತಾರೆ ಆ ಪಾರ್ಟಿಯವರು ಮತ್ತು ಮುಖ್ಯಮಂತ್ರಿಗಳಿಗೆ ಬಿಟ್ಟಂತ ವಿಚಾರ. ನಾನು ಯಾವುದು ಭಯ ಆಗೋದಿಲ್ಲ. ನನ್ನೇನಾದ್ರು ಕರೆದು ಮಾತಾಡಿದ್ರೆ ನಾನು ಏನು ಸಲಹೆ ಕೊಡಬೇಕು ಕೊಡ್ತೀನಿ. ಅದು ಬಿಟ್ಟರೆ ಯಾರು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ಯಾವ ಚರ್ಚೆಗೂ ಆಸ್ಪದ ಕೊಟ್ಟು ಸುಮ್ಮನೆ ಗೊಂದಲ ಕ್ರಿಯೇಟ್ ಮಾಡೋದು ಬೇಡ ಅಂತೇಳಿ ನಾನು ನಮ್ರತೆಯಿಂದ ಎಲ್ಲರೂ ಕೂಡ ಮನವಿ ಮಾಡ್ತೀನಿ. ತಪ್ಪೇನಿದೆ, ಡಿನ್ನರ್ ಮಾಡೋದು ತಪ್ಪೇನಿದೆ, ಜೊತೆ ಸೇರೋದು ಮಾತಾಡೋದು. ಸಿಎಂ ಡಿನ್ನರ್ ಮೀಟಿಂಗ್ ಕರೆದ ಬೆನ್ನಲ್ಲೇ ಸಚಿವ ಸಂಪುಟ ಪುನರಚನೆ ಬಗ್ಗೆ ಚರ್ಚೆ ಗರಿಗೆದರಿದೆ. ಸರ್ಕಾರಕ್ಕೆ 2.5 ವರ್ಷಗಳು ತುಂಬಿದ ಬಳಿಕ ಸಂಪುಟದಿಂದ ಕೆಲ ಸಚಿವರ ಬದಲಾವಣೆ ಮಾಡುವುದು ನಿಶ್ಚಿತ ಅನ್ನೋ ಚರ್ಚೆಗೆ ಈಗ ಬಲ ಬಂದಿದೆ. ಸುಮ್ಮನೆ ಬಹಳ ದಿನ ಇತ್ತು ಊಟ ಕೊಟ್ಟು, ಅದಕ್ಕೋಸ್ಕರ ಎಲ್ಲ ಮಿನಿಸ್ಟರ್ಗಳನ್ನು ಊಟಕ್ಕೆ ಕರೆದಿದ್ದೀನಿ. ಅದಕ್ಕೂ ಸಂಬಂಧ ಇಲ್ಲ, ರೀಸಫಲ್ಗೂ ಅದಕ್ಕೂ ಸಂಬಂಧ ಇಲ್ಲ. ಊಟಕ್ಕೆ ಕರೆದಿರೋದು ನಾವು ಮಾಮೂಲಿಯಾಗಿ ಎಲ್ಲರೂ ಊಟ ಆಗ್ತಾ ಇದ್ವಿ. ಬಹಳ ದಿನ ಆಗಿತ್ತಲ್ಲ, ಅದಕ್ಕೂ ಕಾಲ ಅದನ್ನ ನಿರ್ಣಯಿಸ್ತದೆ. ನಿಮ್ಮ ಅನುಭವದಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದು ಮತ್ತೆ 13 ನಂತರ ಗೊತ್ತಾಗುತ್ತೆ. ಸಿಎಂ ಡಿನ್ನರ್ ಮೀಟಿಂಗ್ ಅನ್ನ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದಾರೆ. ರಾಜಣ್ಣ ಹೇಳಿದ ನವೆಂಬರ್ ಕ್ರಾಂತಿಗಾಗಿ ಸಮೀಕ್ಷೆ ಮಾಡಿದ್ರ, ಸಚಿವರಿಗೆ ಸೆಂಡ್ ಆಫ್ ಕೊಡಲು ಊಟಕ್ಕೆ ಕರೆದಿದ್ದೀರಾ ಅಂತೆಲ್ಲ ಪ್ರಶ್ನಿಸಿದ್ದಾರೆ. ರಾಜಣ್ಣ ಹೇಳಿದ್ರಲ್ಲ ನವೆಂಬರ್ ಕ್ರಾಂತಿ, ಆ ಕ್ರಾಂತಿಗೋಸ್ಕರ ತರಾತುರಿಯಲ್ಲಿ ಮಾಡ್ತಾ ಇದ್ದೀರಾ. ಈಗ ಮಿನಿಸ್ಟರ್ಗಳದ್ದು ಮೀಟಿಂಗು ಊಟಕ್ಕೆ ಡಿನ್ನರ್ ಕರೆದಿದ್ದಾರೆ, ಏನು ಸೆಂಡ್ ಆಫ್ಗೆ ಕರೆದಿದ್ದೀರಾ? ಏನು ಕರೆದಿದ್ದೀರಾ? ಸೆಂಡ್ ಆಫ್ ಅನ್ನೋ ಧನ್ಯವಾದ ಹೇಳೋ ಸಭೆನ ಅದು. ಒಂದು ಕಡೆ ಸಮೀಕ್ಷೆ 15 ದಿನದಲ್ಲೇ ಮುಗಿಬೇಕು ಅಂತಾರೆ. ಈ ಮಧ್ಯೆ ಸಂಪುಟ ಪುನರಚನೆ ವಿಚಾರವಾಗಿ ಒಬ್ಬೊಬ್ಬ ನಾಯಕರು ಒಂದೊಂದು ಮಾತುಗಳನ್ನಾಡುತ್ತಿದ್ದಾರೆ. ಮಗಳು ರೂಪಾ ಶಶಿಧರ್ಗೆ ಮಂತ್ರಿಗಿರಿ ಕೊಡೋದಾದ್ರೆ ನಾನು ಬಿಟ್ಟುಕೊಡ್ತೇನೆ ಎಂದಿರುವ ಆಹಾರ ಸಚಿವ KH ಮುನಿಯಪ್ಪ ತಮ್ಮ ಕುಟುಂಬಕ್ಕೆ ಸಚಿವ ಸ್ಥಾನ ಗ್ಯಾರಂಟಿ ಮಾಡಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ.
ಬಲಗೈ ಸಮುದಾಯಕ್ಕೆ ಕೊಡೋದಾದ್ರೆ ಸಚಿವ ಸ್ಥಾನ ನೀಡಬೇಕು ಎಂದು ಹೇಳುತ್ತಲೇ ಅದು ತನಗೇ ಸಿಗಬೇಕು ಎಂದು ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಪ್ರತಿಪಾದಿಸಿದ್ದಾರೆ. ಹಾಗೆ ನಾನೂ ಆಕಾಂಕ್ಷಿ ಅಂತಿದ್ದಾರೆ ಹಲವು ಶಾಸಕರು. ನಿಮ್ಮ ಮಗಳಿಗೆ ಏನಾದರೂ ಸ್ಥಾನ ಕೊಟ್ಟರೆ ಇವಾಗ ಬಿಟ್ಕೊಡಕ್ಕೆ ರೆಡಿ ಇದ್ದೀರಾ ಸಚಿವ ಸ್ಥಾನನ? ಅಗತ್ಯವಾಗಿ ದಿವಂಗತ ಚೆನ್ನೈನವರ ನಂತರ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಈ 3 ಜಿಲ್ಲೆಗಳಿಗೆ ಯಾವುದೇ ಬಲಗೈ ಸಮುದಾಯದ ಮಂತ್ರಿ ಅವಕಾಶ ಸಿಕ್ಕಿಲ್ಲ. ನಮಗೆ ವಿಶ್ವಾಸ ಇದೆ ಈ 3 ಜಿಲ್ಲೆಗಳಲ್ಲಿ ಅಧಿಕ ಸಂಖ್ಯೆಯಲ್ಲಿ ಬಲಗೈ ಸಮುದಾಯದ ಇದ್ದಾರೆ. ಅವೆಲ್ಲ ಕೂಡ ನಿಷ್ಠೆಯಿಂದ ಬಹಳ ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದೊಟ್ಟಿಗೆ ಗುರುತಿಸಿಕೊಂಡು ನಾವೆಲ್ಲ ಕೂಡ ಮತ ಹಾಕ್ತಾ ಬಂದಿದ್ದೇವೆ. ಖಂಡಿತವಾಗಲೂ ಕೂಡ ನಮ್ಮ 3 ಜಿಲ್ಲೆಗಳ ಒಂದು ಸಮುದಾಯಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಏನಂದ್ರೆ 15 ಮಂತ್ರಿಗಳು ಬಿಟ್ಟು ಹೊಸಬರನ್ನು ತಗೋಬೇಕಂತ MLಗಳದ್ದು ಬೇಡಿಕೆ ಇದೆ. ಆ ರೀತಿಯಾಗಿ ಏನು ತೀರ್ಮಾನ ತಗೋತಾರೆ, ಹೈಕಮಾಂಡ್ ಏನು ತೀರ್ಮಾನ ತಗೋತಿದೆ, ಕಾಂಗ್ರೆಸ್ ಪಕ್ಷ ಅದಕ್ಕೆ ಬದ್ಧಾಗಿದೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳೀವಿ, ಮಾಡೋದು ಬಿಟ್ಟದ್ದು ಹೈಕಮಾಂಡ್ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ. ಹೀಗೆ ಸಂಪುಟ ಪುನರಚನೆಯ ಚರ್ಚೆ ಗರಿಗೆದರುತ್ತಿರುವಾಗಲೇ ಸಿದ್ದರಾಮಯ್ಯ ಸಂಪುಟದ 3 ಹಿರಿಯ ಸಚಿವರು ಬೆಂಗಳೂರಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ರಹಸ್ಯ ಸಭೆ ಮಾಡಿದ್ರು. ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಡಾಕ್ಟರ್ ಜಿ. ಪರಮೇಶ್ವರ್ ಮಾಡಿರುವ ಗುಪ್ತ ಸಭೆ ಹಲವು ಪ್ರಶ್ನೆಗಳಿಗೆ ಎಡೆಮಾಡಿಕೊಟ್ಟಿತು. ಆದರೆ ಇದು ಮೀಟಿಂಗ್ ಅಲ್ಲ, ಕೇವಲ ಈಟಿಂಗ್ ಎಂದು ತ್ರಿವಳಿ ಸಚಿವರು ನಂತರ ಸ್ಪಷ್ಟಪಡಿಸಿದ್ದಾರೆ. ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ನವೆಂಬರ್ನಲ್ಲಿ ಡಿಕೆಶಿ ಸಿಎಂ ಆಗುವುದು ಖಚಿತ ಅಂತಿದ್ದಾರೆ ಆಪ್ತ ಶಾಸಕರು. ನಮ್ಮ ಮನಸ್ಸಿನ ಮಾತು ನಾವೆಲ್ಲರೂ ಕೂಡ ಈಗಾಗಲೇ ಹೋರಾಟನೂ ಮಾಡಿದ್ದೀವಿ, ಇದ್ದೀವಿ. ಹೇಳಿದ್ನಲ್ಲ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತೇಳಿ ನಾನು ಹೇಳಿದ್ದೀನಿ. ಅದಕ್ಕೆ ನಾನು ಬದ್ಧವಾಗಿಡ್ತೀನಿ. ಹೇಳು ಆಯಿತು, ನೋಟಿಸ್ ತಗೊಂಡು ಆಯಿತು, ವಿಚಾರಣೆ ಮಾಡಿದ್ದು ಆಯಿತು, ಮುಂದಕ್ಕೆ ಯಾಕೆ ಹೇಳ್ತೀನಿ. ಹೀಗೆ ಒಂದೊಂದು ಮಾತು, ಘಟನೆ, ಕಾರ್ಯಕ್ರಮ, ಸಭೆ, ಸಮಾರಂಭಗಳೆಲ್ಲವೂ ನವೆಂಬರ್ ಕ್ರಾಂತಿಯ ಸುಳಿವನ್ನ ನೀಡುತ್ತಿವೆ. ಸರ್ಕಾರ ಬಂದು 2.5 ವರ್ಷ ತುಂಬುವ ಹೊತ್ತಿಗೆ ಸಿಎಂ ಹಾಗೂ DCM ನಡುವೆ ಬಿರುಕು ಮೂಡಿರುವ ಲಕ್ಷಣಗಳು ಬಹಿರಂಗವಾಗಿ ಗೋಚರಿಸಲು ಆರಂಭವಾಗಿದೆ. ಆದರೆ ಇದು ನಿಜಕ್ಕೂ ಬಿರುಕು ಹೌದೋ ಅಲ್ಲವೋ ಎನ್ನುವುದು ಇನ್ನು ಕೆಲವೇ ದಿನಗಳ ಅಂತರದಲ್ಲಿ ಸ್ಪಷ್ಟವಾಗಿ ಗೋಚರಿಸಬಹುದು ಎಂಬುದು ಕಾಂಗ್ರೆಸ್ ಪಡಸಾಲೆಯಲ್ಲಿ ಕೇಳಿಬರುತ್ತಿರುವ ಮಾತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.